ವರ್ಗಕ್ಕೆ ನ್ಯಾಯ ಒದಗಿಸಿಕೊಡುವ ಕುರಿತು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಬಯಸುತ್ತೇನೆ. ಸನ್ಮಾನ್ಯ ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರ ಹೊರಡಿಸಲಾಗುವುದು. ಹೇಮಲತಾ ನಾಯ್ಕ್. ಧನ್ಯವಾದಗಳು ಸಭಾಪತಿಗಳೇ. ಶೂನ್ಯ ವೇಳೆಯಲ್ಲಿ ವಿಷಯವನ್ನು ಪ್ರಸ್ತಾಪಿಸಲು ಅನುಮತಿಸುವ ಕುರಿತು ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ 150 ಹುದ್ದೆ ಖಾಲಿ, 450 ಬೆಡ್ ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್, ಎಕ್ಸ್ರೇ ಸೌಲಭ್ಯವಿದೆ, ಆದರೆ MRI ವ್ಯವಸ್ಥೆ ಇಲ್ಲ. ವೈದ್ಯಕೀಯ ಕಾಲೇಜು ವ್ಯಾಪ್ತಿಗೆ ಜಿಲ್ಲಾ ಆಸ್ಪತ್ರೆ ಬರಲಿದ್ದು, ಬೋಧಕ ಹಾಗೂ ಬೋಧಕೇತರ ಸೇರಿ ಎ ದರ್ಜೆಯಿಂದ ಡಿ ದರ್ಜೆವರೆಗೆ ಒಟ್ಟು 706 ಸಿಬ್ಬಂದಿಗಳಿರಬೇಕು. ಆದರೆ ಈ ಪೈಕಿ 573 ಸಿಬ್ಬಂದಿ ಇದ್ದು 153 ಹುದ್ದೆಗಳು ಖಾಲಿವೆ. ಜಿಲ್ಲಾ ಆಸ್ಪತ್ರೆಗೆ 206 ಬೋಧಕ ಸಿಬ್ಬಂದಿ ಮಂಜೂರಾಗಿವೆ, ಆದರೆ 126 ಮಾತ್ರ ಸಿಬ್ಬಂದಿ ಕೆಲಸದಲ್ಲಿದ್ದು 80 ಹುದ್ದೆಗಳು ಖಾಲಿವೆ. 86 ಅರೆವೈದ್ಯಕೀಯ ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾರೆ. ಪ್ರತ್ಯೇಕವಾಗಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ 32 ಸಿಬ್ಬಂದಿ ಇರಬೇಕು. ಇದರಲ್ಲಿ 50% ಮಾತ್ರ ಭರ್ತಿಯಾಗಿವೆ. ಗ್ರೂಪ್ 6D ಮತ್ತು 2 DO ಮತ್ತು ಫಾರ್ಮಸಿಸ್ಟ್, ನರ್ಸ್, ಅನೆಸ್ಥೇಷಿಯಾ 1, ಪೆಡಿಯಾಟ್ರಿಕ್ 1, OBG ಒಬ್ಬರಿದ್ದಾರೆ. ವಿಜಯ ಕರ್ನಾಟಕ ಪ್ರತಿನಿಧಿ ಗುರುವಾರ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಹಲವು ಸಮಸ್ಯೆಗಳು ಕಂಡುಬಂದವು. ರೋಗಿಗಳು ಜಿಲ್ಲಾಸ್ಪತ್ರೆಗೆ ಹೋದರೆ ಅದಿಲ್ಲ ಇದಿಲ್ಲ, ಅಲ್ಲಿ ಹೋಗಿ ಈ ಟೆಸ್ಟ್ ಮಾಡಿ ಇಲ್ಲಿ ಮಾಡೋದಿಲ್ಲ, ಹೊರಗಡೆ ಹೋಗಿ ಎನ್ನುವ ಮಾತುಗಳು ವೈದ್ಯರು ಮತ್ತು ಸಿಬ್ಬಂದಿಯಿಂದ ಪ್ರತಿಧ್ವನಿಸುತ್ತದೆ. ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಚಿಕಿತ್ಸೆ ದೊರೆಯುತ್ತಿಲ್ಲ ಎನ್ನುವುದು ದೂರು ಒಂದೆಡೆ, ಆದರೆ ಮೂಲ ಸೌಲಭ್ಯಗಳ ಕೊರತೆ ಇನ್ನೊಂದೆಡೆ. ಅಸ್ವಚ್ಛತೆ ತಾಂಡವಾಡುತ್ತಿದ್ದು, ಬಳ್ಳಾರಿ ಮೂಲದ ಗುತ್ತಿಗೆದಾರರು ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಹಾಗೂ PG ವಿದ್ಯಾರ್ಥಿಗಳು ರೋಗಿಗಳ ಫೋಟೋ ತೆಗೆದು ಮನೆಯಲ್ಲಿ ಡ್ಯೂಟಿ ಇರ್ತಕ್ಕಂಥ ವೈದ್ಯರಿಗೆ ಕಳಿಸ್ಕೊಡ್ತಾರೆ. ಅಲ್ಲಿದ್ದ ಫೋಟೋ ನೋಡಿ ಚಿಕಿತ್ಸೆ ವಿಧಾನ ಹೇಳುತ್ತಾರೆ ಎನ್ನುವ ದೂರುಗಳು ದಾಖಲಾಗಿದ್ದು ಈ ರೋಗಿಗಳಿಂದಲೇ ವ್ಯಕ್ತ ಆಯಿತು. ಜಿಲ್ಲಾ ಆಸ್ಪತ್ರೆ ಸರಹದ್ದಿನಲ್ಲಿ ಗುಟ್ಕಾ, ಸಿಗರೇಟ್ ಮಾರಾಟ ನಿರಂತರವಾಗಿದೆ. ಹಲವು ಬಾರಿ ರೋಗಿಗಳೇ ಎದ್ದು ಹೋಗಿ ತಂದು ಆಸ್ಪತ್ರೆಯಲ್ಲಿ ಧೂಮಪಾನ ಮಾಡುತ್ತಿರುವುದು ಎಲ್ಲೆಂದರಲ್ಲಿ ಗುಟ್ಕಾ ಉಗುಳಿದ ಕಲೆಗಳು ರಾರಾಜಿಸುತ್ತವೆ. ಸಾಮಾನ್ಯ ವಾರ್ಡ್ಗಳಲ್ಲಿ ನಾಯಿಗಳು ಮತ್ತು ಮಕ್ಕಳ ಘಟಕ ವಿಭಾಗದಲ್ಲಿ ಹಲವು ಬಾರಿ ಜಿರಳೆಗಳು ಪತ್ತೆಯಾಗಿವೆ. ಹೋಮ್ ಗಾರ್ಡ್ ಹೆಸರಿಗಷ್ಟೇ ಎಂಬಂತಿದೆ. ಕರ್ತವ್ಯ ಸರಿಯಾಗಿ ಹಾಜರಾಗದೇ ಇರುವುದು ರೋಗಿಗಳ ನಿಯಂತ್ರಣ ಮತ್ತು ಹಲವು ಬಾರಿ ಕಷ್ಟ ಸಾಧ್ಯವಾಗಿದೆ. ಡಯಾಲಿಸಿಸ್ ಸೆಂಟರ್ನಲ್ಲಿ ಯಂತ್ರೋಪಕರಣ ಕೊರತೆ ಎದುರಾಗಿದೆ. ಈ ಮೂಲಕ ಸಭೆಗೆ ನಾನು ಮಾಹಿತಿ ನೀಡಲು ಇಚ್ಛಿಸುತ್ತೇನೆ. ಸಭಾಪತಿಗಳೇ, ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರ ಹೊರಡಿಸಲಾಗುವುದು. ಹನುಮಂತ ನಿರಾಣಿ. ಸನ್ಮಾನ್ಯ ಸಭಾಪತಿಗಳೇ,